ನಮಸ್ಕಾರ ಎಲ್ರಿಗೂ. ನನ್ನ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸುಸ್ವಾಗತ. ಇವತ್ತು ನಾನು ಒಂದು ಹೆಲ್ದಿ ರೆಸಿಪಿಯನ್ನು ಮಾಡ್ತೀನಿ. ನಿಮಗೆಲ್ಲ ತಿಳಿದೇ ಇದೆ, ಕರಿಬೇವು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನು ಹೆಚ್ಚು ಸೇವಿಸಬೇಕು. ಹೀಗಾಗಿ ನಾನು ಇವತ್ತು ಕರಿಬೇವು ಸೊಪ್ಪಿನ ತಂಬುಳಿಯನ್ನು ಮಾಡಿ ತೋರಿಸ್ತೀನಿ. ನೀವು ಇದನ್ನು ಅನ್ನದ ಜೊತೆಗೆ ಸೇವಿಸಿ, ತುಂಬ ರುಚಿಯಾಗುತ್ತೆ ಮತ್ತು ಬೇಗ ಕೂಡ ಮಾಡಬಹುದು. ಬಾಣಲಿಗೆ ಸ್ವಲ್ಪ ತುಪ್ಪವನ್ನು ಹಾಕಿ ಕಾದ ನಂತರ ಅರ್ಧ ಚಮಚ ಜೀರಿಗೆ ಮತ್ತು 10-12 ಕಾಳು ಮೆಣಸುಗಳನ್ನು ಹಾಕಿ ಸಣ್ಣ ಉರಿಯಲ್ಲಿ ಹುರಿಯಿರಿ. ತುಂಬ ಹುರಿಯುವುದು ಬೇಡ. ಇಷ್ಟು ಹುರಿದ ಮೇಲೆ ಇದಕ್ಕೆ 1 ಕಪ್ ಕರಿಬೇವಿನ ಎಲೆಗಳನ್ನು ಸೇರಿಸಿ ಮತ್ತೆ 1 ನಿಮಿಷ ಹುರಿದು ಗ್ಯಾಸ್ ಸ್ಟವನ್ನು ಆಫ್ ಮಾಡಿ. ಬಾಣಲೆಯನ್ನು ಸ್ಟೌವ್ನಿಂದ ಕೆಳಗಡೆ ಇಟ್ಟು ಪೂರ್ತಿ ತಣ್ಣಗಾದ ಮೇಲೆ ಕರಿಬೇವಿನ 2ರಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕಿ ಮಿಕ್ಸ್ ಮಾಡಿ. ಹೀಗೆ ಮಿಕ್ಸ್ ಮಾಡಿದ ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನೀರು ಸೇರಿಸಿ ನುಣ್ಣಗೆ ರುಬ್ಬಿ. ರುಬ್ಬಿದ ಮಿಶ್ರಣಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಮತ್ತು 1.5 ಸೌಟಿನಷ್ಟು ಮೊಸರನ್ನು ಹಾಕಿ ಇನ್ನೊಂದು ಸುತ್ತು ರುಬ್ಬಿ. ಈಗ ಇದಕ್ಕೆ ತಂಬುಳಿ ಹದಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಕಲಕಿ ಸೋಸಬೇಕು. ನೋಡಿ, ಈಗ ರುಚಿಯಾದ ತಂಬುಳಿ ರೆಡಿಯಾಗಿದೆ. ಇದಕ್ಕೆ ಒಗ್ಗರಣೆ ಮಾಡೋಣ. ಒಗ್ಗರಣೆ ಸೌಟಿನಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕಿ ಕಾದ ನಂತರ 1/4 ಚಮಚ ಸಾಸಿವೆ, 1/4 ಚಮಚ ಉದ್ದಿನಬೇಳೆ, 4 ಒಣಮೆಣಸಿನಕಾಯಿಗಳು ಮತ್ತು ಸ್ವಲ್ಪ ಇಂಗನ್ನು ಹಾಕಿ ಸಾಸಿವೆ ಚಟಪಟ ಸಿಡಿದ ಮೇಲೆ ಒಗ್ಗರಣೆಯನ್ನು ತೆಗೆದು ತಂಬುಳಿಗೆ ಹಾಕಿ. ಹೆಲ್ದಿಯಾದ ಕರಿಬೇವಿನ ಸೊಪ್ಪಿನ ತಂಬುಳಿ ರೆಡಿಯಾಗಿದೆ. ಇದನ್ನು ಅನ್ನಕ್ಕೆ ಕಲಸಿ ಊಟ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.